ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಅದನ್ನು ಹಿಟ್ಟನ್ನು ನೀರು ಹಾಕ್ಕೊಂಡು ನಾದ್ಕೊಳ್ಬೇಕು. ಈಗ ಹಿಟ್ಟನ್ನು ಸ್ವಲ್ಪ ನೆನೆಯೋದಕ್ಕೆ 10 ನಿಮಿಷ ಪಾಕಕ್ಕೆ ಎತ್ತಿಡೋಣ. ಈಗ ಸಕ್ಕರೆ ಪಾಕ ಮಾಡೋದು ಹೇಗೆ ಅಂತ ನೋಡೋಣ. ಸಕ್ಕರೆ ಪಾಕಕ್ಕೆ ನಾವು ಸಕ್ಕರೆನ ಎಷ್ಟು ತೊಗೊಳ್ತೀವಿ ಅಷ್ಟು ನೀರು ಹಾಕ್ಕೊಳ್ಬೇಕು. ನಾನು ಈ ಬೌಲಿಂದ 3 ಬೌಲ್ ಸಕ್ಕರೆ ಹಾಕಿದ್ದೀನಿ. 3 ಬೌಲ್ಸ್ ನೀರು ಹಾಕಬೇಕು. ಇದು ಸಕ್ಕರೆ ಕರಗಿದ ಮೇಲೆ ಈ ಪಾಕನ 10 ನಿಮಿಷ ಕುದಿಸಬೇಕು. ಪಾಕ ಕುದೀತಾ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಬೇಕು. ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಪಾಕ ರೆಡಿಯಾಗಿದೆ. ಇದನ್ನು ಪಾಕಕ್ಕೆ ತೆಗೆದಿಡೋಣ. ಈಗ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡ್ಬಿಟ್ಟು ಚಿಕ್ಕದಾಗಿರೋ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಹೀಗೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಬಿಟ್ಟು ಕಾಯ್ದಿರೋ ಎಣ್ಣೆಯಲ್ಲಿ ಮಾಡಿರೋ ಉಂಡೆಗಳನ್ನು ಹಾಕಬೇಕು. ಈಗ ಜಾಮೂನ್ ಕರೆದಿವೆ. ಇವುಗಳನ್ನು ಎಣ್ಣೆಯಿಂದ ತೆಗೆದು 5 ಸೆಕೆಂಡ್ ಮಾತ್ರ ಅಷ್ಟೇ ಕಡೆಯಕ್ಕೆ ತೆಗೆದಿಟ್ಟು ಆರಾದ್ಮೇಲೆ 5 ಸೆಕೆಂಡ್ ಕಡೆಯಕ್ಕೆ ಇಟ್ಟ ಮೇಲೆ ಪಾಕದಲ್ಲಿ ಹಾಕಬೇಕು. ಕರೆದಿರೋ ಜಾಮೂನ್ನ 5 ಸೆಕೆಂಡ್ ಕಡೆಯಕ್ಕೆ ಇಡಬೇಕು. ಜಾಸ್ತಿ ಟೈಮ್ ಇಟ್ಟರೆ ಪಾಕ ಹೀರ್ಕೊಳ್ಳೋದಿಲ್ಲ. 5 ಸೆಕೆಂಡ್ ಆದಮೇಲೆ ಸುಡೋ ಪಾಕದಲ್ಲಿ ಹಾಕಬೇಕು. ಪಾಕ ಕೂಡ ಸುಡ್ತಾ ಇರಬೇಕು, ಅಂದ್ರೇ ಪಾಕ ಹೀರ್ಕೊಳ್ಳುತ್ತೆ ಜಾಮೂನೆಲ್ಲ. ನೋಡಿ ಫ್ರೆಂಡ್ಸ್, ಒಂದು ಪ್ಯಾಕೆಟ್ನಿಂದ ಇಷ್ಟೊಂದು ಜಾಮೂನುಗಳಾಗಿವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ RV ಚಾನಲ್, RV ಕಿಚನ್.